ಎಂತ ಆಗದೆ ಇರೋ ಕೆಲಸ ಇಲ್ಲಿ ಬಂದ್ಮೇಲೆ ತುಂಬಾ ಸಕ್ಸಸ್ ಆಗಿದೆ ನನಗೆ. ನಾನು ಬರುವಾಗ ತುಂಬಾ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಬಂದೆ. ಇವತ್ತು ನಾನು ಖುಷಿಯಾಗಿ ನನ್ನ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಬಂದಿದ್ದೀನಿ. ನನಗೆ ತುಂಬಾ ತಲೆನೋವಿತ್ತು, ಅರ್ಧ ತಲೆನೋವು. ಮತ್ತೆ ಸ್ವಲ್ಪ ಸ್ವಲ್ಪ ನನಗೆ ಕಮ್ಮಿ ಆಯ್ತು ತಲೆನೋವು. ಸಂಜಾನ್ಸು, ನಿಮ್ಮಾನ್ಸು, ಪ್ರೈವೇಟ್ ಎಲ್ಲ ತೋರಿಸಿ ತುಂಬಾ ಸಮಸ್ಯೆ ಇತ್ತು, ಸಾಲದ ಬಾಧೆ, ತುಂಬಾ ಕಷ್ಟದಲ್ಲಿದ್ದೆ. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಅವಾಗ ಇಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆ ಆರೋಗ್ಯ ಭಾಗ್ಯ ತುಂಬಾ ಚೆನ್ನಾಗಿದೆ. ನಾನು ಟೈಲರ್ ಅಂಗಡಿ ಇಟ್ಟಿದ್ದೆ, ಬಿಸ್ನೆಸ್ ಕಡಿಮೆ ಇತ್ತು. ಇಲ್ಲಿಗೆ ಬಂದ್ಮೇಲೆ ನನಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಏನ್ ಅನ್ಕೊಂಡಿದ್ನ ಆ ದೇವಿ ಎಲ್ಲ ಕೊಟ್ರು, ನನ್ನ ಆರೋಗ್ಯ ನನ್ಗೆಲ್ಲ ಕೊಟ್ರು. ಅದಕ್ಕೆ ಇವಾಗ ನಾನು ಬರ್ತಾ ಇದ್ದೀನಿ. ಯಾವತ್ತೂ ಅಮ್ಮನಿಗೆ ನಾನು ಋಣವಾಗಿರ್ತೀನಿ. ಮಾಯಾ ಮಹಿಮಾ ಭಾಸಿನಿ ಜಯ ಕಾಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಭದ್ರಕಾಳೇಶ್ವರಿ ನನ್ನ ಹೆಸರು ಗಾಯತ್ರಿ ಅಂತ. ನಾನು ಮೈಸೂರಿಂದ ಬರ್ತಾ ಇದ್ದೀನಿ. ನಾನು ಬಂದು ಇಲ್ಲಿಗೆ 1 ವರ್ಷ ಆಯಿತು. ನಂಗೆ ತುಂಬ ಕಷ್ಟ ಇತ್ತು. ಯಾರೋ ಹೇಳಿ ಇಲ್ಲಿಗೆ ಬಂದಮೇಲೆ ನಾನು ಕುಂಬಳಕಾಯಿ ದೀಪ ಹಚ್ಚಿ ಅಮ್ಮನ ಇಟ್ಟು ಅಭಿಷೇಕ ಮಾಡಿದೆ. ನನ್ನ ಮೇಲೆ ತುಂಬ ಕಳಂಕ ಹೊಂದಿತ್ತು. ಇಲ್ಲಿ ಬಂದು ಅಭಿಷೇಕ ಆಗಿ ಕುಂಬಳಕಾಯಿ ದೀಪ ಹಚ್ಚೋದು ನನಗೆ ತುಂಬ ಒಳ್ಳೆಯದಾಯಿತು. ಎಂತ ಆಗದೆ ಇರೋ ಕೆಲಸನೂ ಇಲ್ಲಿ ಬಂದಮೇಲೆ ತುಂಬ ಸಕ್ಸಸ್ ಆಗಿದೆ ನನಗೆ. ನಾನು ಬರುವಾಗ ತುಂಬ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಬಂದೆ. ಇವತ್ತು ನಾನು ಖುಷಿಯಾಗಿ ನನ್ನ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಡು ಬಂದಿದ್ದೀನಿ. ಈ ತಾಯಿಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ತುಂಬ ಸಮಸ್ಯೆ ಇತ್ತು, ಸಾಲದ ಬಾಧೆ, ತುಂಬ ಕಷ್ಟದಲ್ಲಿದ್ದೆ. ಆದ್ದರಿಂದ ನಾನು ಇವಾಗ ಮುಕ್ತಿ ಪಡೆದಿದ್ದೀನಿ. ಈ ಅಮ್ಮನ ಸನ್ನಿಧಾನಕ್ಕೆ ಬಂದ ಮೇಲೆ ನನಗೆ ತುಂಬ ಚೆನ್ನಾಗಿದೆ. ಒಳ್ಳೇದಾಗಬೇಕಾದ್ರೆ ಅಮ್ಮನ ನಂಬಿಕೆ ಇರಬೇಕು. ಕುಂಬಳಕಾಯಿ ದೀಪ ಹಚ್ಚಬೇಕು. 3 ವಾರ ಕುಂಬಳಕಾಯಿ ದೀಪ, 4ನೇ ವಾರ ನಿಂಬೆಹಣ್ಣು ದೀಪ, 5ನೇ ವಾರ ಬೆಲ್ಲದ ದೀಪ ಹಚ್ಚಿ ನಾವೇನೇ ಅಂದ್ಕೊಂಡ್ರೂ ತುಂಬ ಸಕ್ಸಸ್ ಆಗುತ್ತೆ. ಮನೆಯಲ್ಲೇ ಅರಕೆ ಕಟ್ಕೊಂಡ್ರೆ ಕಾಣಿಕೆ ಕಟ್ಟಿ ನಾನು ಇಲ್ಲಿಗೆ ಬಂದಿದ್ದು. ಮನೆಯಲ್ಲೇ ಕಾಣಿಕೆ ಕಟ್ಟಿ 1ನೇ ವಾರಕ್ಕೆ ನನಗೆ ಸಕ್ಸಸ್ ಆಯಿತು. ಆಮೇಲೆ ನಾನು 5 ವಾರ ಸತತ ಬಂದೆ. ಹೋದ ವರ್ಷ ಮೇಗೆ ಇಲ್ಲಿ ಬಂದಿದ್ದೆ. ಈಗ 1 ವರ್ಷದಿಂದ ನಾನು ಬರ್ತಾಯಿದ್ದೀನಿ. ನಾನು ಬಂದಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ನಾನು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಬರ್ತಾಯಿದ್ದೀನಿ. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಆವಾಗ ಇಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿದೆ. ನಾನು ಟೈಲರ್ ಅಂಗಡಿ ಇಟ್ಟಿದ್ದೆ, ಬಿಸ್ನೆಸ್ ಕಡಿಮೆ ಇತ್ತು. ಇಲ್ಲಿಗೆ ಬಂದಮೇಲೆ ನನಗೆ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆಯಿಂದ ಹಸ್ಕೊಂಡಿದ್ರು ನಮ್ಗೆ ಹೊಟ್ಟೆ ಹಸಿಯಲ್ಲ. ಇಲ್ಲಿಗೆ ಬಂದು ನಾವು ಪ್ರಸಾದ ತಿಂದಾಗ ಅಷ್ಟೇ ತೃಪ್ತಿ ಆಗುತ್ತೆ ನಮಗೆ, ಅಷ್ಟೇ ಇದಾಗಿದೆ. 1 ರೂಪಾಯಿ ಏನೂ ದುಡ್ಡು ತೊಗೊಳ್ಳಲ್ಲ. ನಾವೇನು ಇದು ಕುಂಬಳಕಾಯಿ ಕಟ್ತೀವಿ ಅಷ್ಟೇ. 1 ರೂಪಾಯಿ ಎಲ್ಲೂ ಏನಕ್ಕೆ ದುಡ್ಡು ತೊಗೊಳ್ಳಲ್ಲ. ಇಲ್ಲಿಗೆ ಬಂದಮೇಲೆ ಅಷ್ಟೇ ಚೆನ್ನಾಗಿ ದರ್ಶನ ಆಗುತ್ತೆ. ಎಷ್ಟೋ ದೂರ ಹೋಗ್ತೀವಿ ತಿರುಪತಿಗೆ, 1 ನಿಮಿಷ ತಳ್ಬಿಡ್ತಾರೆ ನಮ್ಮನ್ನ. ಇಲ್ಲಿಗೆ ಬಂದು ಅಮ್ಮನ್ನ 1 ಅವರ್ ಆದರೂ ಕಣ್ಣು ತುಂಬ ತುಂಬಿಸ್ಕೋಬೋದು. ಅದೊಂದ್ರಲ್ಲಿ ತುಂಬ ಸಂತೋಷ ಇದೆ ನನಗೆ. ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ನಾನು ಬಂದು 3 ವರ್ಷ ಆಯಿತು ದೇವಸ್ಥಾನಕ್ಕೆ. ನನಗೆ ತುಂಬ ತಲೆನೋವಿತ್ತು, ಅರ್ಧ ತಲೆನೋವು. ಆವಾಗ ಯಾರೋ ಬೇರೆಯವರು ನನ್ನ ಕರ್ಕೊಂಬಂದರು ದೇವಸ್ಥಾನಕ್ಕೆ, ಈ ಥರ ಬಾ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಫಸ್ಟ್ ವಾರ ಬಂದು ನಾನು ಬೂತ್ ಕುಂಬಳಕಾಯಿ ಅಂಟಿಸ್ದೆ. 3 ವಾರ ಬೂತ್ ಕುಂಬಳಕಾಯಿ ಅಂಟಿಸ್ದೆ. ಆಮೇಲೆ 4ನೇ ವಾರದಲ್ಲಿ ಬೆಲ್ಲ ದೀಪ ಅಂಟಿಸ್ದೆ. ಮತ್ತು ಸ್ವಲ್ಪ ನನಗೆ ಕಮ್ಮಿ ಆಯಿತು ತಲೆನೋವು. ಸಂಜಾನ್ಸು, ನಿಮ್ಮಾನ್ಸು, ಪ್ರೈವೇಟ್ ಎಲ್ಲ ತೋರಿಸ್ದೆ ಹಾಸ್ಪಿಟ್ಲಲ್ಲಿ. ಆದರೆ ನನಗೆಲ್ಲೂ ವಾಸಿ ಆಗಲಿಲ್ಲ. ನಾನು ಏನು ಅಂದ್ಕೊಂಡಿದ್ನ ಆ ದೇವಿ ಎಲ್ಲ ಕೊಟ್ಟರು, ನನ್ನ ಆರೋಗ್ಯ ನನಗೆಲ್ಲ ಕೊಟ್ಟರು. ಅದಕ್ಕೆ ಇವಾಗ ನಾನು ಬರ್ತಾ ಇದ್ದೀನಿ. ಯಾವತ್ತೂ ಅಮ್ಮನಿಗೆ ನಾನು ಋಣವಾಗಿರ್ತೀನಿ. ಸ್ನಾನ ಮಾಡಿದ್ದೀನಿ. ಸ್ನಾನ ಮಾಡಿ ಒಳಗಡೆ ಬಂದು ದೀಪ ಅಂಟಿಸಿ ಆ ಅಮ್ಮನಿಗೆ ಏನು ಬೇಡ್ಕೊಂಡು, ಮತ್ತು ನಮ್ಮ ಊರಲ್ಲಿ ಒಬ್ರಿಗೆ ಕ್ಯಾನ್ಸರ್ ಆಗಿತ್ತು, ಕತ್ತತ್ರ ಕ್ಯಾನ್ಸರ್ ಆಗಿತ್ತು. ಅವರು ಬಂದು ಫಸ್ಟ್ ವಾರದಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿದ್ರು. ಅವ್ರಿಗೆ ಒಂದು ಕ್ಯೂ ಬರಲಿಲ್ಲ, ಒಂದು ರಕ್ತ ಬರಲಿಲ್ಲ. ನೆಕ್ಸ್ಟ್ ಡೇನೇ ಅವ್ರಿಗೆ ಹೋಗ್ಬಿಟ್ಟಿತ್ತು.
ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟಿತ್ತು. ಅವರು ಇವಾಗೂ ಚೆನ್ನಾಗಿದ್ದಾರೆ. ಅವ್ರನ್ನ ನೋಡ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ. ಮತ್ತೆ ನಾನು ತುಂಬಾ ಜನಕ್ಕೆ ಹೋಗಿ ಹೇಳ್ತಾ ಇದ್ದೀನಿ. ತುಂಬಾ ಜನ ಬರ್ತಾ ಇದ್ದಾರೆ ಈ ದೇವಿ ನಂಬ್ಕೊಂಡು. ನಾನು ಎಲ್ಲರಿಗೂ ಹೇಳ್ತೀನಿ, ಹೋಗಿ ಅಲ್ಲಿ ಎಲ್ಲೂ ಹೋಗ್ಬೇಡಿ, ಯಾವ ಹಾಸ್ಪಿಟ್ಲು ಬೇಡ, ಯಾವುದು ಬೇಡ, ಆ ಅಮ್ಮನ ನಂಬಿ ಹೋಗಿ. ಅಂದ್ರೆ ಒಬ್ರೊಬ್ರಿಗೆ ಬೇಗ ಆಗುತ್ತೆ ಕೆಲಸ, ಒಬ್ರೊಬ್ರಿಗೆ ನಿಧಾನ. ನನಗೆ ತುಂಬ 1 ವರ್ಷ ಹಿಡಿತು ನನ್ನ ಆರೋಗ್ಯ ಸರೋಗಕ್ಕೆ. 1 ವರ್ಷ ಆಯಿತು. ಅಂದರೆ ನಿಧಾನ ಕಮ್ಮಿ ಆಗ್ತಾ ಬರುತ್ತೆ. ನನಗೆ ಸುಮಾರು ಫಸ್ಟು ಲಾಕ್ಡೌನ್ ಆಯ್ತಲ್ಲ, ಫಸ್ಟು ಲಾಕ್ಡೌನಲ್ಲಿ ತಲೆನೋವು ಸ್ಟಾರ್ಟ್ ಆಯ್ತು, ಅರ್ಧ ತಲೆನೋವು. ಆಮೇಲೆ ಇಲ್ಲಿ ಬಂದು ಹೋಗ್ತಾ ವಾಸಾಯ್ತು. ಅಂದರೆ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ MRI ಸ್ಕ್ಯಾನ್ ಎಲ್ಲ ಮಾಡಿಸಿದೆ. ತುಂಬ ಹಾಸ್ಪಿಟ್ಲ್ ಅಂದರೆ ಬೆಂಗಳೂರಲ್ಲಿ ತುಂಬ ಸುತ್ತದ ಹಾಸ್ಪಿಟ್ಲಿಗೆ, ಎಲ್ಲೂ ವಾಸಿ ಆಗಲಿಲ್ಲ. ನನ್ನ ಆರೋಗ್ಯ ಆಗಲಿ, ನನ್ನ ಹೆಲ್ತ್ ಆಗಲಿ. ಬೆಳಿಗ್ಗೆ ಕೂಡ ನನಗೆ ನಿನ್ನೆಯಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಲ್ಲ. ನಾನು ಯಾವತ್ತೂ ನಿದ್ದೆ ಮಾಡ್ತಾ ಇರಲಿಲ್ಲ. ಬಸ್ಸಲ್ಲಿ ಬೆಳಿಗ್ಗೆ ನಿದ್ದೆ ಮಾಡ್ಕೊಂಡ್ಬಂದೆ. ಮತ್ತು ಇಲ್ಲಿ ಬಂದು ನಾನು ಸ್ನಾನ ಮಾಡಿ ಒಳಗಡೆ ಬಂದೆ. ನಾನು ಇವಾಗ ಸ್ವಲ್ಪ ಸರೋಗಿದ್ದೀನಿ. ಇವಾಗ ನನಗೆ ಏನು ಅನಿಸ್ತಲ್ಲ, ನನ್ನ ಒಳ್ಳೆ ಫೀಲ್ ಐತೆ. ಅಂದರೆ ನನಗೆ ಇವಾಗ ಆರಾಮಾಗಿ ಫ್ರೀಡಮ್ ಆಗಿದ್ದೀನಿ ಇವಾಗ. ಆ ಥರ ನನಗೆ ದೇವಿ ಒಳ್ಳೇದು ಮಾಡಿ, ನಾನು ಏನು ಅನ್ಕೊಳ್ತೀನೋ ಅದಾಗಿದೆ. ಮತ್ತು ಆ ಅಮ್ಮಂಗೆ ನಾನು ಏನು ಮಾಡಬೇಕೋ ಅದು ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಅದು ಮಾಡಿಸ್ಕೊಳ್ಳಿ, ಇದು ಮಾಡ್ಕೊಡ್ತೀವಿ, ಅದು ಪರಿಹಾರ ಮಾಡ್ತಾರೆ. ಇಲ್ಲಿ ಏನು ಹೇಳ್ತಾರೆ, ನಮ್ಮ ಆರೋಗ್ಯ ಫಸ್ಟು, ನಮ್ಮ ಆರೋಗ್ಯ ಬಗ್ಗೆ ಕೇಳ್ತಾರೆ. ನಮ್ಮ ಆರೋಗ್ಯ ಬಗ್ಗೆ ಕೇಳ್ಬಿಟ್ಟು ಅವ್ರು ಏನು ಮಾಡ್ಬೇಕಂತ ಹೇಳ್ತಾರೆ. ಅವ್ರು ಫಸ್ಟು ಹೇಳೋದು ಈ ಥರ ಮಾಡಿ, ಕುಂಬಳಕಾಯಿ ದೀಪ ಅಂಟಿಸಿ, ಆಮೇಲೆ ಇಷ್ಟನೇ ಬೆಲ್ಲದ ದೀಪ ಅಂಟಿಸಿ, ಇಷ್ಟನೇ ವಾರದಲ್ಲಿ ನಿಂಬೆಹಣ್ಣು ದೀಪ ಅಂಟಿಸಿ, ಆಮೇಲೆ 11 ರೂಪಾಯಿ, 7 ರೂಪಾಯಿ, 9 ರೂಪಾಯಿ ಅಶ್ರು ಬಟ್ಟೆ ಕಟ್ಟಿ, ಆಮೇಲೆ ದೇವಿ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿರೋರು ಪಂಡಿತ್ಗಳು, ಪೂಜಾರಿಗಳು ತುಂಬ ಹೆಲ್ಪ್ ಮಾಡ್ತಾರೆ. ಬಡವ್ರು ಬರೋರಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಅವರು. ಆಮೇಲೆ ಊಟ ಆಗಲಿ, ನಾಷ್ಟ ಆಗಲಿ, ಎಲ್ಲದಕ್ಕೂ ಬಡವರು ಆಗಲಿ, ಇರೋರು ಆಗಲಿ, ಎಲ್ಲರಿಗೂ ಒಂದೇ ಥರ ಲೆವೆಲಾಗಿ ನೋಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ತುಂಬ ಜನಕ್ಕೆ ಇಷ್ಟಪಡ್ತಾರೆ ಬರೋದಕ್ಕೆ. ಮತ್ತು ಇಲ್ಲಿ ಬಂದರೆ ಮನೆಗೆ ಹೋಗೋಕೆ ಮನ್ಸು ಬರಲ್ಲ. ಇನ್ನೂ ಸ್ವಲ್ಪ ತೀರೋಣ ಅನಿಸುತ್ತೆ. ಹೋಮ ಬಗ್ಗೆ ನಾನು ಇಷ್ಟು ವರ್ಷದಿಂದ ನನಗೆ ಯಾವತ್ತೂ ಟೈಮ್ ಸಿಗ್ತಾ ಇರಲಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇವಾಗ ನನಗೆ ಟೈಮ್ ಸಿಕ್ತು. ಹೋಮ ಇವತ್ತು ಶನಿವಾರ ಅಮಾವಾಸ್ಯೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದು ಬಂದೆ. ಇವಾಗ ಹೋಮ ಮಾಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆ ಫೀಲ್ ಅನಿಸ್ತಾ ಇದೆ ನನಗೆ ಇವತ್ತು. ಕಷ್ಟವ್ರು ಅಂದರೆ ಇರೋರೇ ಆಗಲಿ, ಇರೋರು ಸರಿ, ಇಲ್ದವರು ಸರಿ. ನಾನು ಏನು ಹೇಳ್ತೀನಿ ಅಂದರೆ, ದೇವ್ರನ್ನ ನಂಬಿ ಬನ್ನಿ, 4 ಜನಕ್ಕೆ ಹೆಲ್ಪ್ ಮಾಡಿ. ಮತ್ತೆ ಬೇರೆ ಕಡೆ ಎಲ್ಲ ದುಡ್ಡು ಕಿತ್ಕೋತಾರೆ, ಇದು ಮಾಡಿಸ್ಕೊಳ್ಳಿ, ಅದು ಇಲ್ಲ ಇಲ್ಲಿ. ಅದಿಲ್ಲ. ನಮ್ಮ ಇಷ್ಟ ಪ್ರಕಾರ ನಾವು ಕೊಡ್ಬೋದು ಅವ್ರಿಗೆ. ಒಂದು ದೇವ್ರಿಗೆ ಏನಾದರೂ ಮಾಡ್ತಾರೆ ಅವ್ರು ಅಂದ್ಬಿಟ್ಟು ನಮ್ಮ ಇಷ್ಟ ಪ್ರಕಾರ ಕೊಡ್ಬೋದು. ಅಂದರೆ ಇಲ್ಲಿರೋ ಪಂಡಿತ್ಗಳೆಲ್ಲ ತುಂಬ ಒಳ್ಳೆಯವರು, ಹೆಲ್ಪ್ ಮಾಡ್ತಾರೆ. ಈ ಥರ ಮಾಡಿ ಅಂತ ತುಂಬ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾವು ಖುಷಿ ಪಡಬೇಕು. ಊಟ ಅದೇ ಇವಾಗ ತುಂಬ ಒಂದೊಂದು ಟೈಮು ಇಡ್ಲಿ ಅಂತೆ, ದೋಸೆ ಅಂತೆ, ಚಿತ್ರಾನ್ನ ಅಂತೆ, ಪುಳಿಯೋಗರೆ ಅಂತೆ, ತುಂಬ ಅಡುಗೆ ಎಲ್ಲ ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತಿನ್ಬೇಕು ಅನಿಸುತ್ತೆ, ಬೇಡ ಅನ್ಸಲ್ಲ, ಇನ್ನೂ ತಿನ್ಬೇಕು ಅನಿಸುತ್ತೆ. ಅದು ಇಷ್ಟ ಆಯಿತು ನನಗೆ. ನಾನು ಆಲ್ರೆಡಿ 3 ವರ್ಷ ಆಯಿತು ನಾನು ಈ ದೇವಸ್ಥಾನಕ್ಕೆ ಬಂದು. ಅವಾಗವಾಗ ನನಗೆ ಯಾವಾಗ ಅನಿಸುತ್ತೋ ಅವಾಗ ನಾನು ಬರ್ತಾ ಇರ್ತೀನಿ. ನಾನು ಹೆಲ್ತು ಸ್ವಲ್ಪ ಏನಾದರೂ ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ. ನನಗೆ ಫಸ್ಟು ಏನಾದರೂ ತಲೆನೋವು, ಜ್ವರ ಏನಾದರೂ ಬಂದರೆ ಮಾತ್ರೆ ತೊಗೊಳ್ತಾ ಇದ್ದೆ. ಇವಾಗ ತೊಗೊಳ್ಳಲ್ಲ. ಆ ಅಮ್ಮನೊಂದು ಚಿಕ್ಕ ಫೋಟೋ ತಗೊಂಡು ಇಟ್ಟಿದ್ದೀನಿ. ಆ ಅಮ್ಮನ ನೆನ್ಸ್ಕೊಂಡು ಪೂಜೆ ಮಾಡ್ತೀನಿ. ಆಮೇಲೆ ಆ ಅಮ್ಮನ ನೆನ್ಸ್ಕೊಂಡು, ದೇವ್ರೆ ಯಾಕಮ್ಮ ನನಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ ಅಂದರೆ ಆ ಅಮ್ಮ ಹೆಂಗಾದ್ರೂ ಬರ್ತಾರೆ. ಆಮೇಲೆ ಇನ್ನೂ ಒಂದು, ನಾವು ದೇವಸ್ಥಾನಕ್ಕೆ ಬಂದು ಹೋಗ್ತೀವಲ್ಲ ಸರ್, ಬೇರೆ ರೂಪದಲ್ಲಿ ಬರ್ತಾಳೆ ಅಮ್ಮ. ಬೇರೆ ರೂಪದಲ್ಲಿ, ಗೊತ್ತಿರೋರಲ್ಲಿ ಬೇರೆ ರೂಪದಲ್ಲಿ ಬರ್ತಾರೆ ಅವರು. ದೇವಿ ಆಗಿದೆ ಅಂದರೆ ನಮಗೆ ಅಮ್ಮನಿಗೆ ಪೂಜೆ ಮಾಡಿ ಹೋಗಿರ್ತೀವಿ. ಮನೇಲಿ ಅಮ್ಮನ ನೆನ್ಸ್ಕೊಂಡೆ ಪೂಜೆ ಮಾಡೋದು ನಾವು. ಏನನ್ಸುತ್ತೆ ಅಂದರೆ, ಅಮ್ಮ ಬಂದಿದ್ದಾಳೆ, ನಮ್ಮ ಜೊತೆಗಿದ್ದಾಳೆ, ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ಇವತ್ತಿಲ್ಲ ನಾಳೆ ನನ್ನ ಕಷ್ಟ ಪರಿಹಾರ ಆಗುತ್ತೆ. ಆ ಅಮ್ಮನ ನಂಬಿದ್ದೀನಿ. ಯಾರಿಗೂ ಮೋಸ ಮಾಡಬೇಡಿ, ದೇವ್ರನ್ನ ನಂಬಿ ಬನ್ನಿ, ಅಷ್ಟೇ ಹೇಳೋದು ನಾನು.
ಅದ್ ದೇವಿಗೆ ನಾನು ಯಾವಾಗಲೂ ಋಣವಾಗಿರ್ತೀನಿ. ಓಂ ಭದ್ರಕಾಳಿಯೇ ನಮ, ಓಂ ಪತಿಂಗರೇ ನಮ. ನಾವು ಗುಲ್ಬರ್ಗದವ್ರು ರೀ, ಬೆಂಗಳೂರದಾಗ ಇರ್ತೇವೆ ರೀ. ನಾವು ಬರೋಕತ್ತು 1 ವರ್ಷ ಆಯ್ತು ರೀ. ನಮಗೆಲ್ಲ ಚೆನ್ನಾಗ್ಯಾಗ್ಯದ ರೀ. ನಾವು ಹಾಗೆ ಬರ್ತಾ ಇರ್ತೇವೆ ರೀ. ಅಮಾಸಿಗೆ, ಹುಣ್ಣಿಗೆ, ಶುಕ್ರವಾರ ವಿಶೇಷ ಪೂಜೆ ಇದ್ದಾಗ ಬರ್ತೇವೆ ರೀ. ನಾವು ಬಂದು ಅಮ್ಮನವರು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೇವೆ ರೀ. ಚೆನ್ನಾಗ್ಯಾಗ್ಯದ ರೀ, ಎಲ್ಲ ಚೆನ್ನಾಗ್ಯಾಗ್ಯದ ರೀ. ಮನ್ಯಾಗ ಒಂದು ಸ್ವಲ್ಪ ಸಮಸ್ಯೆ ಐತೆ ರೀ. ಮನೆಯಾಗಿನ ಸಮಸ್ಯೆ ಸರಿಯಾಗಿದೆ. ಇಲ್ಲಿ ಬಂದು ಹರಕೆ ಕಟ್ಕೊಂಡು ಇದು ದೀಪ ಹಚ್ಬೇಕ್ರಿ, ಕುಂಬಳಕಾಯಿ ದೀಪ ಹಚ್ಬೇಕ್ರಿ. ಮತ್ತು ಆಮೇಲೆ ಹೋಮ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಆದ್ರೆ ಹರಕೆ ಕಟ್ಕೊಂಡು ಮಾಡಿಸಿದ್ರಿಗೆ ಎಲ್ಲ ಒಳ್ಳೇದಾಗ್ಯದ ರೀ. ನಮಗೂ ಒಳ್ಳೇದ. ಮನ್ಯಾಗ ನಮ್ಮ ಮಗ ಒಂದು ಸ್ವಲ್ಪ ಸಮಸ್ಯೆ ಮಾಡಕತ್ತೀನಿ ರೀ ಸೊಸಿ ಹತ್ರ. ಸೊಸಿಗೆ ನೀ ಬೇಡ ನಮ್ಗೆ ಇರೋದು ಬೇಡ ಅನ್ನತ್ತೀನಿ ರೀ. ಅದು ಚೆನ್ನಾಗೈತೆ. ನಾ ಬಂದು ಇಲ್ಲಿ ದೀಪ ಹಚ್ಬಿಟ್ಟಿನಿ ರೀ. ಚೆನ್ನಾಗ್ಯದ. ಅವರೇ ಕರ್ಕೊಂಡು ಬಂದುಬಿಟ್ಟಾನ ಮಾಡಿ ಚೆನ್ನಾಗರ ರೀ. ಈಗ ಅವ್ರಿಬ್ರು ಅದು ಒಂದು 4 ತಿಂಗಳದಾಗ ಆಯ್ತು ರೀ. ಬೇಡ ನನಗೆ ಬೇಡ ಅಂತೀನು. ಈಗ ಇಲ್ಲಿ ಬಂದ ಮ್ಯಾಗ ಎಲ್ಲ ಚೆನ್ನಾಗ್ಯಾಗ. ಬರೋಂಥ ಭಕ್ತರಿಗೆ ಎಲ್ಲರಿಗೆ ಬಂದ್ರಿ ಹರಕೆ ಕಟ್ಕೊಳ್ರಿ, ಚೆನ್ನಾಗಿ ಆತದ ಅಂತ ಹೇಳ್ತಾರೆ ರೀ. ಮಕ್ಕಳು ಅಲ್ಲವ್ರಿ, ಮಕ್ಕಳನ್ನೂ ಆತಾವ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.